ಸತ್ಯದ ಬೆಳಕಿನಲ್ಲಿ ನಮ್ಮ ವರದಿ, ನಮ್ಮ ಧ್ವನಿ, ಜನರ ವಿಶ್ವಾಸದ ಪ್ರತಿಬಿಂಬ. ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತಾ ಕಾರ್ಯ ನಿರ್ವಹಿಸುತ್ತಿರುವ ಕಾರ್ಮಿಕರ ಸಮಸ್ಯೆಗಳು, ವೇತನ ವ್ಯತ್ಯಾಸ ಹಾಗೂ ಮೂಲಭೂತ ಸೌಲಭ್ಯಗಳ ಕೊರತೆಯನ್ನು ಖಂಡಿಸಿ ಭ್ರಷ್ಟಾಚಾರ ವಿರೋಧಿ ಆಂದೋಲನದ ರಾಜ್ಯಾಧ್ಯಕ್ಷ ಹನುಮಂತಪ್ಪ ದುರ್ಗಾ ಅವರ ನೇತೃತ್ವದಲ್ಲಿ ಕಾರ್ಮಿಕರ ಸಭೆ ನಡೆಯಿತು. ಸಭೆಯಲ್ಲಿ ಭ್ರಷ್ಟಾಚಾರ ವಿರೋಧಿ ಆಂದೋಲನದ ಜಿಲ್ಲಾಧ್ಯಕ್ಷ ದೇವರಾಜ್ ನಾಗರಂಗರೆ, ಜಿಲ್ಲಾ ಉಪಾಧ್ಯಕ್ಷ ಟಿ ವೆಂಕಟೇಶ್, ತಾಲೂಕು ಅಧ್ಯಕ್ಷ ನಾಗೇಂದ್ರಪ್ಪ ಕೊಡನಟ್ಟಿ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಸ್ವಚ್ಛತಾ ಕಾರ್ಮಿಕರು ಭಾಗವಹಿಸಿದರು. ಸಭೆಯಲ್ಲಿ ಮಾತನಾಡಿದ ಕಾರ್ಮಿಕರು, ಸರ್ಕಾರಿ ಬಸ್ ನಿಲ್ದಾಣದ ಸ್ವಚ್ಛತಾ ಕಾರ್ಯ ನಿರ್ವಹಿಸುತ್ತಿರುವ ಲಕ್ಷ್ಮೀ ಏಜೆನ್ಸಿಯ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಕಾರ್ಮಿಕರಿಗೆ ಸರಿಯಾದ ರೀತಿಯಲ್ಲಿ ವೇತನ ನೀಡಲಾಗುತ್ತಿಲ್ಲ. ಹಲವು ತಿಂಗಳುಗಳಿಂದ ವೇತನ ಪಾವತಿಯಲ್ಲಿ ವ್ಯತ್ಯಾಸ ಉಂಟಾಗುತ್ತಿದ್ದು, ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತಿಲ್ಲ ಎಂದು ಆರೋಪಿಸಿದರು. ಇದಲ್ಲದೆ ಕೆಲಸ ನಿರ್ವಹಿಸಲು ಅಗತ್ಯವಾದ ಕೈಗವಸು, ಮಾಸ್ಕ್ ಸೇರಿದಂತೆ ಸುರಕ್ಷತಾ ಉಪಕರಣಗಳನ್ನು ಒದಗಿಸುತ್ತಿಲ್ಲ. ಕುಡಿಯುವ ನೀರು, ವಿಶ್ರಾಂತಿ ಕೊಠಡಿ ಸೇರಿದಂತೆ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಕಾರ್ಮಿಕರು ಸಂಕಷ್ಟಾನುಭವಿಸುತ್ತಿದ್ದಾರೆ ಎಂದು ದೂರಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಮುಖಂಡರು, ಕಾರ್ಮಿಕರ ಸಮಸ್ಯೆಗಳನ್ನು ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದು ನ್ಯಾಯ ದೊರಕಿಸಿಕೊಡಲು ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು. ಅಗತ್ಯವಿದ್ದಲ್ಲಿ ಪ್ರತಿಭಟನೆ ಸೇರಿದಂತೆ ಕಾನೂನುಬದ್ಧ ಹೋರಾಟಗಳನ್ನು ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸ್ವಚ್ಛತಾ ಕಾರ್ಮಿಕರು ತಮ್ಮ ಹಕ್ಕುಗಳಿಗಾಗಿ ಒಗ್ಗಟ್ಟಿನಿಂದ ಹೋರಾಡಬೇಕು ಹಾಗೂ ತಮ್ಮ ಕುಂದುಕೊರತೆಗಳನ್ನು ಸಂಘಟನೆಯ ಮೂಲಕ ಅಧಿಕಾರಿಗಳ ಗಮನಕ್ಕೆ ತರಬೇಕು ಎಂದು ಕರೆ ನೀಡಲಾಯಿತು. ಕಾರ್ಮಿಕರ ನ್ಯಾಯಯುತ ಬೇಡಿಕೆಗಳನ್ನು ಶೀಘ್ರ ಈಡೇರಿಸುವಂತೆ ಸಭೆಯಲ್ಲಿ ಒತ್ತಾಯಿಸಲಾಯಿತು. ಪ್ರವಾಸಿ ಮಂದಿರದಲ್ಲಿ ಒಂದು ಸಭೆಯನ್ನು ಕರೆದಿದ್ದೀವಿ. ಯಾವುದು ಸಭೆ ಅಂತಂತೇಳಿದರೆ, ಸರ್ಕಾರಿ ಬಸ್ ಸ್ಟ್ಯಾಂಡಲ್ಲಿ ಸ್ವಚ್ಛತಾ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರ ಸಭೆಯನ್ನು ಕರೆದಿದ್ದೀವಿ. ಯಾವ ಉದ್ದೇಶ ಅಂತಂತೇಳಿದರೆ, ಈ ಸ್ವಚ್ಛತಾ ಕೆಲಸ ಮಾಡ್ತಿರ್ತಕ್ಕಂಥ ಕಾರ್ಮಿಕರಿಗೆ ಲೇಬರ್ ಆಫೀಸ್ ಮುಖಾಂತರ ಕೊಡ್ತಕ್ಕಂಥ ಕಾನೂನು ರೀತಿಯಾಗಿ ಕೊಡ್ತಕ್ಕಂಥ 18,000 ರೂಪಾಯಿ ವೇತನ ಏನಿದೆ ಅದನ್ನು ಕೊಡದ ರೀತಿಯಾಗಿ ಕೇವಲ 8, 7, 8, 9,000 ಈ ರೀತಿ ಕೊಡ್ತಾ ಇದ್ದಾರೆ. ಮತ್ತು ಇವರಿಗೆ ಈ ಲಕ್ಷ್ಮೀ ಏಜೆನ್ಸಿ ಅಂತಕ್ಕಂಥವ್ರು ಏಜೆನ್ಸಿ ಮಾಡ್ಕೊಂಡಿರ್ತಕ್ಕಂಥವ್ರು ಇವರು ಸುಮಾರು 18ರಿಂದ 20 ಜಿಲ್ಲೆಗಳಲ್ಲಿ ಏಜೆನ್ಸಿಯನ್ನು ಮಾಡ್ಕೊಂಡಿದ್ದಾರೆ. ಎಲ್ಲ ಕಡೆಯೂ ಕೂಡ ಲಕ್ಷ್ಮೀ ಏಜೆನ್ಸಿ ಅವ್ರದ್ದು ಇದೇ ಕಂಪ್ಲೇಂಟೇನೆ. ಆಮೇಲೆ ಇವರು 8ರಿಂದ 10, 10ರಿಂದ 12 ಗಂಟೆಗಳ ಕಾಲ ಇವರ ಹತ್ರ ಕೆಲಸವನ್ನು ಮಾಡಿಸ್ಕೊತಾರೆ. ಇವರಿಗೆ ಸರಿಯಾದ ರೀತಿಯಾಗಿ ಸಮಯಕ್ಕೆ ವೇತನ ಕೊಡೋದಿಲ್ಲೇನಿಲ್ಲ. ಮತ್ತು ಇವರಿಗೆ PF, ESI ಇವುಗಳನ್ನು ಕೂಡ ಸರಿಯಾದ ರೀತಿಯಾಗಿ ಕೊಡ್ತಾ ಇಲ್ಲೇನಿಲ್ಲ. ಮತ್ತು ಇವರಿಗೆ ಎಷ್ಟು ಸಂಬಳ ಬರ್ತಿದೆ ಅಂತೇಳಿ ಇವ್ರು ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕಂತೇಳಿದರೆ ಇವರು ಪಾಸ್ ಪುಸ್ತಕಗಳನ್ನೆಲ್ಲ ಕೂಡ ಬೆಂಗಳೂರಲ್ಲಿರ್ತಕ್ಕಂಥ ಮಲ್ಲೇಶ್ವರಂ ಶಾಖೆಯಲ್ಲಿ ಪಾಸ್ ಪುಸ್ತಕಗಳನ್ನೆಲ್ಲ ಸಾರಾಸಗಟಾಗಿ ಒಂದೇ ಕಡೆ ಮಾಡಿಸ್ತಿದ್ದಾರೆ. ಹಂಗಾಗಿ ಇವರಿಗೆ ಎಷ್ಟು ಸಂಬಳ ಬರ್ತಿದೆ, ನಮಗೆ ಎಷ್ಟು ಸಂಬಳ ಕೈ ಸಿಗ್ತಿದೆ ಅಂತ ಅನ್ನೋದು ಕೂಡ ಇವರಿಗೆ ಮಾಹಿತಿ ಇಲ್ಲ. ಕೆಲವರೆಲ್ಲ ಕೂಡ ನಮಗೇನೋ ಲೋನ್ ಬೇಕು, ಮತ್ತು ಏನೋ ಬೇರೆ ಉದ್ದೇಶಕ್ಕೆ ನಿಮಗೆ ಪಾಸ್ಬುಕ್ ಬೇಕು ಅಂತಂತ ಕೇಳಿದಾಗ, ಹೋಗ್ರಿ ನೀವು ಹೋಗಿ ಬೆಂಗಳೂರಲ್ಲಿ ತಗೊಂಬರ್ರಿ ಅಂತಂತೇಳಿ ಇಲ್ಲಿರ್ತಕ್ಕಂಥ ಸೂಪರ್ವೈಸರ್ ಇರ್ಬೋದು, ಬೆಂಗಳೂರಲ್ಲಿರ್ತಕ್ಕಂಥ ಮ್ಯಾನೇಜರ್ ಇರ್ಬೋದು, ಇವರೆಲ್ಲರೂ ಕೂಡ ಅಲ್ಲಿಗೆ ಹೋಗಿ ಬೆಂಗಳೂರಿಗೆ ಹೋಗಿ ಇವ್ರನ್ನ ಕಳಿಸಿ ಇವರೇ ಸ್ವಂತ ಖರ್ಚಿನ ಇಟ್ಕೊಂಡು ಹೋಗಿ ಪಾಸ್ಬುಕ್ಗಳನ್ನು ಕೆಲವರು ತಗೊಂಡು ಬಂದಿದ್ದಾರೆ. ಇಂಥ ಒಂದು ಅವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಲಕ್ಷ್ಮೀ ಎಂಟರ್ಪ್ರೈಸಸ್ನವರು ಕಾರ್ಮಿಕರಿಗೆ ಭಾಳಷ್ಟು ಅನ್ಯಾಯವನ್ನು ಮಾಡ್ತಿದ್ದಾರೆ. ಇದರ ಬಗ್ಗೆ ಕಾರ್ಮಿಕರು ಭಾಳಷ್ಟು ನೋವನ್ನು ಅನುಭವಿಸ್ತಿದ್ದಾರೆ, ಸಾಕಷ್ಟು ಕಿರುಕುಳನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಇವರು ಸ್ವಚ್ಛತೆ ಮಾಡ್ತಕ್ಕಂಥದ್ದು ಎಲ್ಲಪ್ಪ ಅಂತೇಳಿದ್ರೆ, ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಮಾತ್ರ ಇವರು ಸ್ವಚ್ಛತೆಯನ್ನು ಮಾಡಬೇಕಾಗಿರತಕ್ಕಂಥದ್ದು, ಕಸ ಗುಡಿಸ್ತಕ್ಕಂಥದ್ದು, ನೆಲ ತೊಳಿತಿರ್ತಕ್ಕಂಥದ್ದು, ಇವುಗಳೆಲ್ಲವನ್ನು ಕೂಡ ಮಾಡಬೇಕಾಗಿರೋದು ಬಸ್ ಸ್ಟ್ಯಾಂಡ್ ಆವರಣದ ಒಳಗಡೆ ಮಾತ್ರನೇ. ಆದರೆ ಇಲಾಖೆಯವರು, KSRTC ಇಲಾಖೆಯವರು ಏನು ಮಾಡ್ತಿದ್ದಾರೆ ಅಂತೇಳಿದ್ರೆ, ಆಫೀಸ್ ರೂಮ್ಗಳಲ್ಲಿ ಕಸ ಹೊಡಿಸ್ತಕ್ಕಂಥದ್ದು, ಬೇರೆ ಬೇರೆ ರೂಮ್ಗಳಲ್ಲೂ ಕೂಡ ಇವರನ್ನು ಕಸ ಗುಡಿಸೋದಕ್ಕೆ ಬಿಡ್ತಕ್ಕಂಥದ್ದು, ನೆಲ ಒರೆಸೋದಕ್ಕೆ ಬಿಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ TCಗಳದ್ದು ಕೂಡ ಭಾಳಷ್ಟು ಇವ್ರ ಮೇಲೆ ದರ್ಪ ಆಗಿದೆ. KSRTC TC ಅವರು ಕೂಡ ಇವ್ರ ಮೇಲೆ ದರ್ಪವನ್ನು ಮಾಡೋದ್ರ ಮುಖಾಂತರ ಇವರನ್ನು ಶೋಷಣೆಗೊಳಪಡಿಸ್ತಕ್ಕಂಥ ಕೆಲಸವನ್ನು KSRTCಯಲ್ಲಿರ್ತಕ್ಕಂಥ ನೌಕರರು ಕೂಡ ಈ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ ಇವರಿಗೆ. ಮತ್ತು ಇವರಿಗೆ ಇಲ್ಲಿಯವರೆಗೂ ಕೂಡ ಸ್ವಚ್ಛತೆಯನ್ನು ಮಾಡ್ತಕ್ಕಂಥವರಿಗೆ ಪರಿಕರಗಳನ್ನು ಇಲ್ಲಿವರೆಗೂ ಕೂಡ ಕೊಟ್ಟಿಲ್ಲೇನಿಲ್ಲ. ಇವರಿಗೆ ಡ್ರೆಸ್ಗಳನ್ನು ಕೊಡದೆ, ಯೂನಿಫಾರ್ಮ್ ಕೊಡದಲ್ಲಿ ಸುಮಾರು 2 ವರ್ಷದ ಮೇಲಾಗಿದೆ. ಒಂದೊಂದು ಶರ್ಟ್ಗಳು ಕೊಟ್ಟಿರ್ತಕ್ಕಂಥದ್ದು,
ಇವರಿಗೆ ಮಾಸ್ಕ್ ಕೊಟ್ಟಿಲ್ಲ, ಹ್ಯಾಂಡ್ ಗ್ಲೌಸ್ ಕೊಟ್ಟಿಲ್ಲ, ಶೂಸ್ ಕೊಟ್ಟಿಲ್ಲ, ಇವ್ಯಾವೂ ಕೂಡ ಕೊಟ್ಟಿಲ್ಲೇನಿಲ್ಲ. ಆಮೇಲೆ ಇದ್ರ ಜೊತೆಲಿ ಇವರೆಲ್ಲರೂ ಕೂಡ ಸೇರಿಕೊಂಡು ನಮಗೆ ಅನ್ಯಾಯ ಆಗ್ತೈತೆ, ನಾವೆಲ್ಲರೂ ಕೂಡ ಸೇರ್ಕೊಂಡು ಏನಾದ್ರು ಮಾತಾಡೋಣ, ಏನಾದ್ರು ಒಂದು ಸಂಘಟನೆ ಜೊತೆಗೆ ಹೋಗೋಣ, ಯಾರು ಕೂಡ ಲೀಡ್ರ್ ಜೊತೆಗೆ ಹೋಗಿ ಇದನ್ನು ನಮ್ಮ ಅಳಿಲನ್ನು ಹೇಳ್ಕೊಳ್ಳೋಣ ಅಂತಂತೇಳಿದ್ರೆ ಇಲ್ಲಿರ್ತಕ್ಕಂಥ ಸೂಪರ್ವೈಸರ್ಗಳು, ಮಾರುತಿ ಅಂತಕ್ಕಂಥ ಒಬ್ಬ ಸೂಪರ್ವೈಸರ್ ಇದ್ದಾರೆ, ಮತ್ತು ಗಿರೀಶ ಅಂತಕ್ಕಂಥ ಒಬ್ಬ ಸೂಪರ್ವೈಸರ್ ಇದ್ದಾರೆ. ಇವ್ರುಗಳನ್ನೆಲ್ಲ ಕೂಡ ಇವ್ರ ಮೇಲೆ ದರ್ಪ ಮಾಡ್ತಕ್ಕಂಥದ್ದು, ದೌರ್ಜನ್ಯ ಮಾಡ್ತಕ್ಕಂಥದ್ದು ಇವನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಸರ್ ನಾವು ಹೊಳಲ್ಕೆರೆ ಬಸ್ ಸ್ಟ್ಯಾಂಡ್ನಾಗೆ ಕ್ಲೀನಿಂಗ್ ಕೆಲಸ ಮಾಡ್ತಾಯಿದ್ದೀನಿ ಸರ್. ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಆಮೇಲೆ ನಮ್ಮ ಸುತ್ತಮುತ್ತ ಜಿಲ್ಲೆಯವರೆಲ್ಲ ಬಂದಿದ್ದಾರೆ ಸರ್. ನಮಗೆ ಈ ಸರ್ ನಮಗೆ ಹನುಮಂತಪ್ಪ ಸರ್, ದುರ್ಗಾ ಹನುಮಂತಪ್ಪ ಸರ್ ನಮಗೆ ಭಾಳ ಹೆಲ್ಪ್ ಮಾಡ್ತಾಯಿದ್ದಾರೆ ಸರ್ ಸಂಘದಿಂದ. ಹಾಗಾಗಿ ನಮಗೆ ಭಾಳ ಅನ್ಯಾಯ ಆಗ್ತದೆ ಸರ್. ನಮಗೆ ಇವ್ರು ಗಿರೀಶ್ ಸರು, ಮಾರುತಿ ಸರು, ನಂಜುಂಡಿ ಸರು ಭಾಳ ನಮಗೆ ದ್ರೋಹ ಮಾಡ್ತಾಯಿದ್ದಾರೆ ಸರ್. 2022ರಿಂದ ಸರ್ ನಾವು ಕೆಲಸ ಮಾಡ್ತಿರೋದು 5 ವರ್ಷ ಆಯ್ತು ಸರ್. ಸಂಬಳ ಕೇಳಿದರೆ ನಿಮ್ಮ ಗಿರೀಶ್ ಸರ್ ಕೇಳ್ರಿ, ಅವ್ರನ್ನ ಕೇಳ್ರಿ ಅಂತ ಇವ್ರು ಒಬ್ಬರ ಮೇಲೆ ಒಬ್ರು ಹೇಳಿ ನಮ್ಗೆ ಒಂದು ತಿಂಗಳು 5,000, ಒಂದು ತಿಂಗಳು 2,000, ಒಂದು ತಿಂಗಳು 6,000, 5,000 ಈ ಥರ ತಿರ್ಗಾಮ್ರಿಗೆ 8,000, 7,000 ಈ ಥರ ಎಲ್ಲ ಹಾಕಿದ್ದಾರೆ ಸರ್. ಒಂದೊಂದು ತಿಂಗಳು 9,000 ಹಾಕ್ತಾರೆ ಸರ್. ತಿಂಗಳಿಗೆ 4 ರಜೆ ಅದಾವಂತ ಸರ್. ನಮ್ಗೆ 2 ರಜೆ ಕೊಡೋಕ್ಕೆ ಸೂಪ್ರೈಸರಿಗೆ ಫೋನ್ ಮಾಡಿದರೆ ಹೆಂಗೆ ಬಂತು ಹಂಗೆ ಬೈತಾರೆ ಸರ್. ಆಮೇಲೆ ಸುತ್ತಮುತ್ತ ಬಸ್ ಸ್ಟ್ಯಾಂಡ್ ಬಿಲ್ಡಿಂಗ್ ಎಲ್ಲ ಮೇಲಿಂದೆಲ್ಲ ಕ್ಲೀನ್ ಮಾಡಿಸ್ತಾರೆ ಸರ್ ನಮಗೆ. ಹೋಟ್ಲು, ಆಮೇಲೆ ಅಂಡ್ರಗೊಂಡು ಬೈಕ್ ನಿಲ್ಲಿಸೋ ಪಾರ್ಕಿಂಗ್ ಎಲ್ಲ ಹಿಡಿದು ನಮಗೆ ಕ್ಲೀನ್ ಮಾಡಿಸ್ತಾರೆ ಸರ್. ಸುತ್ತಮುತ್ತ ಗಿಡ, ಆಮೇಲೆ ಬಸ್ ಸ್ಟ್ಯಾಂಡ್ ಹೊರಗಿಂದ ಗಿಡ, ಆಮೇಲೆ ಹಿಂದೆ ಬಸ್ ಸ್ಟ್ಯಾಂಡ್ ಹಿಂದೆಗಡೆ ಬಾತ್ರೂಮ್ ಹಿಂದೆಗಡೆ ಇರೋ ಗಿಡಗಳೆಲ್ಲ ನಮ್ಮ ಕೂಟಾಗೆ ಕೀಳಿಸ್ತಾರೆ ಸರ್. ಕೀಳಿಸಿ ಎತ್ತಾಕ್ಸ್ತಾರೆ. ಒಂದು ಗ್ಲೌಸ್ ಇಲ್ಲ, ಒಂದು ಮಾಸ್ಕ್ ಇಲ್ಲ ಸರ್. ಯೂನಿಫಾರಮ್ ಕೊಟ್ಟು 2 ವರ್ಷದ ಮೇಲೆ ಆಯ್ತು ಸರ್, ಕೊಟ್ಟಿಲ್ಲ ಸರ್. ನಮಗೆ ಯಾವುದನ್ನು ನಮಗೆ ಸೌಲಭ್ಯಗಳು ಯಾವುದೂ ಸಿಗ್ತಿಲ್ಲ ಸರ್ ನಮಗೆ ಸರ್ಕಾರದಿಂದ. ಇದು KSRTC ಬಸ್ ಸ್ಟ್ಯಾಂಡಿಂದ ಸರ್ ಕ್ಲೀನಿಂಗ್ ಮಾಡ್ತೀವಿ. ಹಂಗಾಗಿ TCಗಳ್ದು ನಮಗೆ ಭಾಳ ಪ್ರೆಜರ್ ಐತೆ ಸರ್ ಅಲ್ಲಿ. ಹಂಗಾಗಿ ನಮಗೆ ಭಾಳ 3-4 ಪಟ್ಟಣ ಎಲ್ಲ ವರ್ಷಿಸ್ತಾರೆ ಸರ್. ಮಿಷಿನ್ ಬೇರೆ ಕೆಟ್ಟು 6 ತಿಂಗಳಾಯ್ತು ಸರ್. ಗ್ಲೌಸ್ ಇಲ್ಲ, ಮಾಸ್ಕ್ ಇಲ್ಲ, ಶೂ ಇಲ್ಲ ಸರ್. ನಮಗೆ ಯಾವುದೂ ಸೌಲಭ್ಯ ಸಿಗ್ತಿಲ್ಲ ಸರ್ ನಮಗೆ ಹೊಳಲ್ಕೆರೆ ಬಸ್ ಸ್ಟ್ಯಾಂಡು. ನಮಗೆಲ್ಲ ತಾಲೂಕಿನವ್ರಿಗೂ ಯಾರಿಗೂ ಸೌಲಭ್ಯ ಇಲ್ಲ ಸರ್. ಎಲ್ಲರ ಪರವಾಗಿ ನಾನೇ ಮಾತಾಡ್ತಾಯಿದ್ದೀನಿ ಸರ್. ಅವರು ಹಂಗಾಗಿ ನಮಗೆ ಭಾಳ ತೊಂದರೆ ಆಗ್ತಾಯಿತ್ತು ಸರ್. ಹೆಚ್ಚು ಕಮ್ಮಿ ಬಾತ್ರೂಮ್ನಾಗ ಯಾರೂ ಇಲ್ಲ ಅಂದರೆ ಸರ್ ನಮ್ಮನ್ನೇ ಕುಂಡ್ರಿಸ್ತಾರೆ ಸರ್ ಕಲೆಕ್ಷನ್ ಮಾಡೋಕ್ಕೆ. ಆಮೇಲೆ TCಗಳು ಬರ್ತಾರೆ, ನೀವು ಯಾಕೆ ಕಲೆಕ್ಷನ್ ಮಾಡೋಕ್ಕೆ ಕೂತ್ಕೊಂಡಿದ್ದೀರಾ, ನೀವು ಕ್ಲೀನ್ ಮಾಡಿರಿ ಅಂತ ನಮಗೆ ಹೇಳ್ತಾರೆ ಸರ್. ನಾವು ಮಾಡಲ್ಲ ಅಂತ ನಾವು ವಾದ ಮಾಡಿ ಎದ್ದು ಬಂದರೆ ಇವ್ರು ಸೂಪ್ರೈಸರ್ಗಳು ನೀವು ಕೂತ್ಕೊಳ್ಳೇಬೇಕು, ಯಾರು ಇಲ್ಲ ಕೂತ್ಕೊಳ್ರಿ ಅಂದು ಅಲ್ಲಿ ನಾವು 4 ಇರೋ ತಕ್ಕ 30 ಕೆಲಸ ಮಾಡಿಸಿ ಇಲ್ಲಿ ಬಾತ್ರೂಮ್ ತಕ್ಕ ಕಲೆಕ್ಷನ್ ಮಾಡಿಸಿ ಅವ್ರು ಆ ದುಡ್ಡು ಬಂದು ಇಸ್ಕೊಂಡು ಹೋಗ್ತಾರೆ ಸರ್. 8 ರೂಪಾಯಿ ಸರ್. ಈಗ ನೀವು ಅವರಿಗೆ ಯಾವತ್ತು ಕಂಪ್ಲೇಂಟ್ ಮಾಡಿದ್ದೀರಾ? ಸರ್ ಮೊನ್ನೆ ಗಿರೀಶ್ ಸರ್ ಮೇಲೆ ಕೊಟ್ಟೆ ಸರ್. ಹೋದ ತಿಂಗಳು ನಂಜುಂಡಿ ಸರ್ಗೆ ಮಾರುತಿ ಸರ್ ಫೋನ್ ಮಾಡಿಕೊಟ್ಟು ಕೇಸ್ ವಾಪಸ್ ತಗೊಳಮ್ಮ, ನೀನು ಸಂಬಳ ಯಾರು ಕೊಡಲ್ಲ ಅಂದರು.